ಕಲಬುರಗಿ ಜೈಲಿನಲ್ಲಿದ್ದಂತಹ ಕೈದಿಗಳು ಆರಾಮಾಗಿ 3 ಜನ ಎಸ್ಕೇಪ್ ಆದ್ರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾ ದೃಶ್ಯಗಳು ಲಭ್ಯ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ. ಹೆಂಗ್ ಪರಾರಿ ಆದ್ರೂ 3 ಕೈದಿಗಳು. ಕಲಬುರಗಿ ಜೈಲಿನಿಂದ ಎಸ್ಕೇಪ್ ಆದವರಲ್ಲಿ ಓರ್ವನನ್ನ ಆಲ್ರೆಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಚಿತ ಮಾಹಿತಿಯನ್ನ ಪಡ್ಕೊಳ್ಳು. ಹುಮನಾಬಾದ್ನ ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಿಕ್ಕಾಕೊಂಡಿದ್ದಾನೆ ಒಬ್ಬ ಆರೋಪಿ. ಖಚಿತ ಮಾಹಿತಿ ಪಡ್ಕೊಂಡ್ರು, ದಾಳಿ ಮಾಡಿದ್ರು ಪೊಲೀಸರು. ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ರು. ಬಂಧಿಸೋದಕ್ಕೆ ಹೋದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಆಯ್ತಂತೆ. ಹಾಗಾಗಿ ತಮ್ಮ ಆತ್ಮ ರಕ್ಷಣೆಗಾಗಿ ಆರೋಪಿಯ ಬಲಗಾಲಿಗೆ ಗುಂಡು ಹೊಡೆದು ಬಿಟ್ಟಿದ್ದಾರೆ ಪೊಲೀಸರು. ಘಟನೆಯಲ್ಲಿ 2 ಪೇದೆಗಳು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಪರಾರಿಯಾಗಿರುವ ಇನ್ನಿಬ್ಬರು ಕೈದಿಗಳಿಗಾಗಿ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಜೈಲಿನ ಬ್ಯಾರಕ್ ಕಂಬಿಗಳನ್ನ ಕಟ್ ಮಾಡಿ 3 ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬ್ಯಾರಕ್ ಕಟ್ ಮಾಡಿ ಜೈಲಿನ ಆವರಣದ ಒಳಗಡೆ ಬರ್ತಾರೆ. ತದನಂತರದಲ್ಲಿ ಕಾಂಪೌಂಡ್ ಹಾರಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕಾರ್ ಮೂಲಕ ಪರಾರಿ ಆಗ್ತಾರೆ 3 ಕೈದಿಗಳು. ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ರು ಕೈದಿಗಳು. ಯಾರ ಗಮನಕ್ಕೂ ಬಂದಿಲ್ಲ ನೋಡಿ, ಎಷ್ಟು ಈಸಿ ಆಗಿ ಎಸ್ಕೇಪ್ ಹಾಕಿದ್ದಾರೆ. ಆ ದೃಶ್ಯಗಳು ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಾಗೃಹದಿಂದ 3 ಕೈದಿಗಳು ಕಾಂಪೌಂಡ್ ಹಾರಿ ಪರಾರಿಯಾದ ಪ್ರಕರಣ ಇದೀಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿರುವಂಥದ್ದು. ಏನು ಜೈಲಿನ ಬ್ಯಾರಕ್ ಕಂಬಿಯನ್ನು ಕಟ್ ಮಾಡಿ ಕಾಂಪೌಂಡ್ ಹಾರಿ ಹೋದಂಥ ಪ್ರಕರಣ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂಥದ್ದು. ಏನು ಕಲಬುರಗಿ ನಗರದ ಹೊರವಲಯದಲ್ಲಿರುವಂಥ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಬಂದಿಗಳು ನಸುಕಿನ ಜಾವ ಬ್ಯಾರಕ್ನ ಕಂಬಿಯನ್ನು ಕಟ್ ಮಾಡಿ ಬಳಿಕ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗುವ ದೃಶ್ಯ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಏನು ಆರೋಪಿಗಳು ಫರ್ತಾಬಾದ್ ರೂಟ್ಗೆ ತೆರಳುತ್ತಿರ್ತಾರೆ. ನಂತರ ಅಲ್ಲಿಂದ ಮಾರ್ಗ ಬದಲಿಸಿ ಬೀದರ್ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಲಭ್ಯವಾಗುತ್ತೆ. ಆಗ ಪೊಲೀಸರು ತಕ್ಷಣವೇ ಅಲರ್ಟ್ ಆಗಿ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಪತ್ತೆಗೆ ಬಲೆಯನ್ನು ಬೀಸ್ತಾರೆ. ಬಳಿಕ ಸಾಕಷ್ಟು ಪರಿಶೀಲನೆಯ ಬಳಿಕ ಓರ್ವ ಆರೋಪಿ ಕೊನೆಗೂ ಪೊಲೀಸರ ಬಲೆಗೆ ಬೀಳ್ತಾನೆ. ಆತ ಸಂತೋಷ್ ಎಂಬಾತ. ಏನು 3 ಜನ ಕೈದಿಗಳು ಪರಾರಿಯಾಗಿರ್ತಾರೆ. ಈ ಪೈಕಿ ಓರ್ವ ಸಂತೋಷ್ ಎಂಬಾತ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು. ಏನು ಕಲಬುರಗಿ ನಗರದ ಹೊರವಲಯದಲ್ಲಿರುವಂಥ ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತ ಸಿಕ್ಕಿ ಬೀಳ್ತಾನೆ. ಆತ ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಾನೆ ಎನ್ನುವಂಥ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ಮಾಡಿ ಆತನ ಬಂಧಿಸಲು ಮುಂದಾಗ್ತಾರೆ. ಆಗ ಆತ ಪೊಲೀಸರಿಗೆ ವಿರೋಧವನ್ನು ಮಾಡ್ತಾನೆ. ಆತನನ್ನು ಸರೆಂಡರ್ ಆಗೋಕ್ಕೆ ಪೊಲೀಸರು ತಿಳಿಸ್ತಾರೆ. ಆದರೂ ಕೂಡ ಆತ ಪೊಲೀಸರಿಗೆ ವಿರೋಧ ವ್ಯಕ್ತಪಡಿಸ್ತಾನೆ. ಆಗ ಅನಿವಾರ್ಯವಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಫೈರಿಂಗನ್ನು ಮಾಡ್ತಾರೆ. ಆತನ ಬಲಗಾಲಿಗೆ ಗುಂಡನ್ನು ಹಾರಿಸಿರುವಂಥ ನಾವು ಸದ್ಯ ಅದೇ ಸ್ಥಳದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಫೈರಿಂಗ್ ಮಾಡಿರುವಂಥ ಘಟನೆ ನಡೆದಿರುವಂಥ ಸ್ಥಳವಾಗಿರುವಂಥದ್ದು. ಸದ್ಯ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶರಣಪ್ಪ ST ಅವರು ಕೂಡ ಭೇಟಿ ನೀಡಿರುವಂಥದ್ದು. ಆ ನಂತರ ಏನು ಡಾಗ್ ಸ್ಕ್ವಾಡ್ ಆಗಿ ಪೊಲೀಸ್ ಹಿರಿಯ ಸಿಬ್ಬಂದಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಏನು ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ಏನು ಆರೋಪಿ ಸಂತೋಷ್ ಇದ್ದಾನೆ. ಆತ ನಿನ್ನೆ ನಸುಕಿನ ಜಾವ ಕಾಂಪೌಂಡ್ ಆಗಿ ಎಸ್ಕೇಪ್ ಆಗಿರುವಂಥದ್ದು. ಏನು ಪೊಲೀಸರು ಇದೀಗ ಆತನ ವಿರೋಧ ವ್ಯಕ್ತಪಡಿಸಿದ್ದನ್ನು ಅನಿವಾರ್ಯವಾಗಿ ಆತ್ಮರಕ್ಷಣೆಗಾಗಿ ಆತನ ಮೇಲೆ ಫೈರಿಂಗನ್ನು ಮಾಡಿ ಇದೀಗ ಬಂಧಿಸಿರುವಂಥದ್ದು. ಘಟನೆಯಲ್ಲಿ 2 ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಗಾಯವಾಗಿರುವಂಥದ್ದು. ಗಾಯಗೊಂಡ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಆರೋಪಿ ಸಂತೋಷನನ್ನು ನಗರದ ಟ್ರಾಮಾ ಸೆಂಟರ್ಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡುತ್ತಿರುವಂಥದ್ದು. ಇನ್ನು ಇನ್ನುಳಿದ 2 ಕೈದಿಗಳ ಬಂಧನಕ್ಕೆ ಪೊಲೀಸರು ಈಗಾಗಲೇ ಬಲೆಯನ್ನು ಬೀಸಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.